ಭಾರತದ ಸುರಕ್ಷೆಗಾಗಿ ತಮ್ಮೆಲ್ಲ ತ್ಯಾಗವನ್ನು ಮಾಡ್ತಾ ಇರುವಂಥ ಭಾರತದ ಎಲ್ಲ ಹೆಮ್ಮೆಯ ಯೋಧರಿಗೆ ಕರ್ನಾಟಕ ಸಂಘ ಕತಾರ್ನ ಬೆಳ್ಳಿ ಹಬ್ಬದ ಈ ವೇದಿಕೆಯಲ್ಲಿ ಮ್ಯಾಂಗ್ಳೂರ್ ಕ್ರಿಕೆಟ್ ಕ್ಲಬ್ ಬಹಳ ಅದ್ಭುತವಾದ ಹೃದಯ ಮುಟ್ಟುವ ಪರ್ಫಾರ್ಮೆನ್ಸ್ನ ಮೂಲಕ ಗೌರವವನ್ನು ಸಲ್ಲಿಸಿದೆ. ಈ ಒಂದು ಪರ್ಫಾರ್ಮೆನ್ಸನ್ನು ಪೀಠದ ಚಿನ್ನದ ಅತಿಥಿಯಾಗಿ ಇವತ್ತು ಅಲಂಕರಿಸ್ತಾ ಇದ್ದಾರೆ. ಬೆಳ್ಳಿ ಹಬ್ಬದ ಈ ವೇದಿಕೆಯಲ್ಲಿ ಸಾವಿರಾರು ಕಿಲೋಮೀಟರ್ಗಳ ದೂರದ ಬೆಂಗಳೂರಿನಿಂದ ಕತಾರ್ನ ನೆಲದಲ್ಲಿ ಕನ್ನಡದ ಡಿಂಡಿಮದ ವೇದಿಕೆಯಲ್ಲಿ ಎಲ್ಲ ಅಭಿಮಾನಿಗಳ ಪ್ರೀತಿಯ ಜೊತೆಗೆ ತಾವು ಈ ಪೀಠದಲ್ಲಿ ವಿರಾಜಮಾನರಾಗಬೇಕು ಅಂತ ಕೇಳಿಕೊಳ್ತಾ ಕತಾರ್ ಕರ್ನಾಟಕ ಸಂಘ ಹೃದಯಪೂರ್ವಕವಾದ ವಂದನೆ ಅಭಿನಂದನೆಗಳನ್ನು ಇವತ್ತಿನ ವೇದಿಕೆಯಲ್ಲಿ ಅಧ್ಯಕ್ಷರಾದ ಡಾಕ್ಟರ್ ಮೂಡಂಬೈಲ್ ರವಿ ಶೆಟ್ಟಿ ಅವರು ಹಾಗೆ ಅವರ ಸಲಹಾ ಮಂಡಳಿ ಹಾಗೂ ಆಡಳಿತ ಮಂಡಳಿ ಇಲ್ಲದೆ ಸದಭಿರುಚಿಯ ಸಿನಿಮಾಗಳ ಮೂಲಕ ಕನ್ನಡ ಚಿತ್ರರಂಗದ ಪರಂಪರೆಯನ್ನ ಬೆಳಗಿದವರು. ಅಜಾತ ಶತ್ರುವಾಗಿ ಸಿನಿಮಾ ರಂಗ ಮಾತ್ರ ಅಲ್ಲ, ಬಹುಶಃ ಮಾತುಗಳ ಮೂಲಕ ಅದೆಷ್ಟೋ ಜನರ ಬದುಕಿನ ನಡೆಯನ್ನ ನುಡಿಯನ್ನ ಬದಲಾಯಿಸಿದಂಥ ನಟ. ಕರ್ನಾಟಕದಲ್ಲಿ ಅದೆಷ್ಟೋ ಜನ ಸಾಧಕರ ಬದುಕಿನ ಕಥೆಯನ್ನ ನಮಗೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ ನೋಡಿದ್ದೀವಿ. ಇವತ್ತು ಕತಾರ್ ಕನ್ನಡಿಗರ ಜೊತೆಗೆ ವೀಕೆಂಡ್ ವಿತ್ ರಮೇಶ್ ಆಗ್ತಾ ಇದೆ. ರಮೇಶ್ ಅರವಿಂದ್ ಅವರು ಹಾಗೆ ಅವರ ಜೀವನದ ಯಶಸ್ಸಿನ ಹಿಂದೆ ಪಾಲನ್ನ ಪಡೆದಂತ ತೆರೆಮರೆಯ ಅವರ ಬದುಕಿನ ಸ್ಫೂರ್ತಿ ಅರ್ಚನಾ ರಮೇಶ್ ಮ್ಯಾಮ್ ಕೂಡ ಇದ್ದಾರೆ. ಅವರಿಗೂ ಕೂಡ ಕತಾರ್ ಕರ್ನಾಟಕ ಸಂಘ ಗೌರವಾದರಗಳ ವಂದನೆಗಳನ್ನ ಸಲ್ಲಿಸ್ತಾ ಇದೆ. ಸೇರುವುದು ಅನಿರೀಕ್ಷಿತ, ಅಗಲುವುದು ಅನಿವಾರ್ಯ, ಉಳಿಯುವುದು ನೆನಪುಗಳು ಮಾತ್ರ. ಈ ಕ್ಷಣ ನಿಮ್ಮೆಲ್ಲರ ಸುಂದರವಾದ ಹೃದಯದಲ್ಲಿ ಸವಿ ನೆನಪುಗಳನ್ನು ಸದಾ ಸೃಷ್ಟಿಸ್ತಾ ಇರಲಿ ಅನ್ನೋ ಹಾರೈಕೆಯ ಜೊತೆಗೆ ಯಾರದೆಲ್ಲ ಕೈ ಫ್ರೀ ಇದೆ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಕನ್ನಡದ ಹೆಮ್ಮೆಯ ನಟ ರಮೇಶ್ ಅರವಿಂದ್ ಸರ್ಗೆ ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಬಹುಶಃ ಅವರ ಬಿಡುವಿಲ್ಲ ಸಮಯದಲ್ಲಿರೋ ಎಲ್ರಿಗೂ ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಗುರುರಾಜ ಕರ್ಜಗಿ ಅವರು ಬಹಳ ಶ್ರೇಷ್ಠವಾದ ಶಿಕ್ಷಕರು. ನವೀನ್ ಅವರು ಕ್ಯಾಪ್ಟನ್, ವಾರ್ ಹೀರೋ. ಇನ್ನು ಇಂಜಿನಿಯರ್ ಒಬ್ಬರಿದ್ದಾರೆ, ರವಿ ಅವರು ಇಂಜಿನಿಯರು, ಅವ್ರ ಮಗನು ಇಂಜಿನಿಯರು, ಸೊಸೆ ಡಾಕ್ಟರು. ಆದರೆ ನಾನು ಒಂದಿನ ಶಿಕ್ಷಕ, ಇನ್ನೊಂದು ದಿನ ವಾರ್ ಹೀರೋ, 3ನೇ ದಿನ ಇಂಜಿನಿಯರು, 4ನೇ ದಿನ ಜೈಲರು. ಎಂಥ ಬ್ಯೂಟಿಫುಲ್ ಕೆಲಸ ನಂದು ಅಂದರೆ ಆಸ್ ಅನ್ ಆಕ್ಟರ್. ಅಮೃತವರ್ಷಿಣಿಯಲ್ಲಿ ಕೊಲೆ ಮಾಡಿದ್ದು ನಾನು, ಶಿವಾಜಿ ಸೂರತ್ಕಲಲ್ಲಿ ಕೊಲೆಗಾರನ್ನ ಹಿಡಿದಿದ್ದು ನಾನು. ಅಂಡ್ ಎಂಥ ಬ್ಯೂಟಿಫುಲ್ ಕೆಲಸ ನೋಡಿ ಸರ್. ಜಸ್ಟ್ ಇಮ್ಯಾಜಿನ್, ಕಲ್ಪಿಸ್ಕೊಳ್ಳಿ, ನೀವು ನಿಮ್ಮ ಪ್ರಾಣ ಸ್ನೇಹಿತನ ಮನೆಗೆ ಹೋಗ್ತೀರಾ, ಅವನ ಹೆಂಡತಿನ ಪ್ರೀತಿಸ್ತೀರ, ಅವನ್ನ ಕೊಲೆ ಮಾಡ್ತೀರ, ಅದಕ್ಕೆ ಸರ್ಕಾರ ನಿಮ್ಗೆ ಅವಾರ್ಡ್ ಕೊಡುತ್ತೆ. ಬೇರೆ ಎಲ್ಲರಿಗೂ ಸಾಧ್ಯ ಇದೆಯಾ? ಈಸ್ ಇಟ್ ಪಾಸಿಬಲ್? ದಟ್ ಈಸ್ ದ ಬ್ಯೂಟಿ ಆಫ್ ಬೀಯಿಂಗ್ ಅನ್ ಆಕ್ಟರ್. ಇದೊಂದು ಅದ್ಭುತವಾದಂಥ ಜೀವನ. ನನಗೆ ಬಹಳ ಖುಷಿ ಆಗುತ್ತೆ. ಇದರಲ್ಲಿ ಬೇರೆ ಥರ ಪಾತ್ರಗಳನ್ನ ಮಾಡೋದೇ ಒಂದು ಖುಷಿ, ಅದಲ್ಲೇ ಬಹಳ ದೊಡ್ಡ ತೃಪ್ತಿ. ಇನ್ನೊಂದು ಬಹಳ ದೊಡ್ಡ ತೃಪ್ತಿ ಅಂದರೆ ನಿಮ್ಮೆಲ್ಲರ ಸ್ನೇಹ ಸಿಕ್ಕಿದ್ದು. ಕಳೆದ 35 ವರ್ಷಗಳಿಂದ ಜೊತೆಗಿದ್ದಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ, ಪ್ರತಿಯೊಬ್ಬರಿಗೂ, ಟು ಈಚ್ ಅಂಡ್ ಎವ್ರಿ ಒನ್ ಆಫ್ ಯು, ನಮ್ಮ ಚಿತ್ರಗಳನ್ನು ನೋಡಿದವರು, ನಮ್ಮ ಶೋಗಳನ್ನು ಮೆಚ್ಚಿದವರು, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈ ಕಾರ್ಯಕ್ರಮ MC ಮೆಂಬರ್ಸ್ ಹಾಗೆ ಪಾಸ್ಟ್ ಪ್ರೆಸಿಡೆಂಟ್ಸ್, ಹಿಮಾಲಯದ ಗಿರಿಶಿಖರದ ಕಾಂಚನಗಂಗಾ ಗಿರಿಯವರೆಗೆ, ಪಶ್ಚಿಮದ ಅರಬ್ಬಿ ಸಮುದ್ರ, ಪೂರ್ವದ ಬಂಗಾಳ ಕೊಲ್ಲಿಯ ನಡುವೆ ಭಾರತ ಅನ್ನುವಂಥ ಅಖಂಡ ದೇಶದ ರಕ್ಷೆಗಾಗಿ ದೇಶ ಸೇವೆಯನ್ನು ಮಾಡ್ತಾ ಇರುವಂಥ ಎಲ್ಲ ಲಕ್ಷಾಂತರ ಯೋಧರಿಗೆ ನಮನಗಳನ್ನು ಸಲ್ಲಿಸ್ತಾ 1999ನೇ ಇಸ್ವಿ ವಿಶ್ವದ ಯುದ್ಧಗಳ ಇತಿಹಾಸದ ಅತ್ಯಂತ ಕಷ್ಟಕರವಾದ ಕಾರ್ಗಿಲ್ ಕದನದಲ್ಲಿ, ಕಾರ್ಗಿಲ್ ಗಿರಿಶಿಖರದಲ್ಲಿ ಭಾರತದ ತ್ರಿವರ್ಣ ಧ್ವಜ ಗರಿಬಿಂಚಿ ಹಾರಾಡಿದೆ ಅಂತ ಹೇಳಿದರೆ
ಅದರ ಹಿಂದೆ ಸಾವಿರಾರು ಯೋಧರ ಬಲಿದಾನ ಇತ್ತು, ಲಕ್ಷಾಂತರ ಯೋಧರ ತ್ಯಾಗದ ಬಲ ಇತ್ತು. ಅದೆಲ್ಲದರಿಂದ ಕಾರ್ಗಿಲ್ ಕದನದಲ್ಲಿ ಭಾರತ ಗೆಲುವಿನ ಸಂಭ್ರಮವನ್ನು ಕಂಡಿದೆ. ಅದರಲ್ಲಿ ಕ್ಯಾಪ್ಟನ್ ನವೀನ್ ನಾಗಪ್ಪ ಕೂಡ ಒಬ್ಬರು. ಅವರು ನಮ್ಮ ಕನ್ನಡಿಗರು ಅನ್ನೋದು ನಮ್ಮೆಲ್ಲರ ಎಲ್ಲರೂ ಎದ್ದು ನಿಂತು ನಿಮ್ಮ ಗೌರವವನ್ನು ಸಲ್ಲಿಸಬೇಕು. ಭಾರತದ ಮನಸ್ಸುಗಳು ಕತಾರದಲ್ಲಿ ಸೇರಿದ್ದಾವೆ. ಕತಾರದ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಬೇಕು. ನನಗೆ ಬಹಳಷ್ಟು ವಿಷಯ ಗೊತ್ತಿಲ್ಲ, ಆದರೆ ಏನೂ ಗೊತ್ತಿಲ್ಲದವನು ಕರೆದು ಸನ್ಮಾನ ಮಾಡ್ತಿರಲ್ಲ, ನಿಮ್ಮ ಕರುಣೆಗೆ, ನಿಮ್ಮ ಅನುಕಂಪೆಗೆ, ತಮ್ಮ ಪ್ರೀತಿಗೆ ನನ್ನ ನಮಸ್ಕಾರಗಳನ್ನು ಮತ್ತೊಮ್ಮೆ ಹೇಳಬೇಕು. ನನ್ನ ತಾಯಿಗೆ ಹೂವಿನ ಹುಚ್ಚು. ಮನೆಯಲ್ಲಿ 8-9 ಥರದ ಮಲ್ಲಿಗೆ ಹೂ ಹಾಕಿದ್ದು, ಬಳ್ಳಿ ಹಾಕೋದು ಮನೆಯಲ್ಲಿ. ಮಂಗಳೂರಿಗೆ ಹೋದಾಗ ಅಲ್ಲೊಂಥರ ಬೇರೆ ಮಲ್ಲಿಗೆ ಹೂ ಸಿಗುತ್ತೆ. ಮಂಗಳೂರು ಮಲ್ಲಿಗೆ ಸ್ಪೆಷಲ್ ಅದು. ಅದನ್ನು ಚಂದ ಹೆಣೆದಿರ್ತಾರೆ. ಆ ಥರದ ಮಲ್ಲಿಗೆ ಹೂವನ್ನು ನಮ್ಮ ಮನೆಯಲ್ಲಿ ಬೆಳೆಸಬೇಕು ಅಂತ ನಮ್ಮಮ್ಮ ಭಾಳ ಪ್ರಯತ್ನ ಮಾಡಿದ್ರು. 4-5 ಸಲ ನಾನೇ ತಂದು ಕೊಟ್ಟಿದ್ದೆ ಮಂಗಳೂರಿಂದ. ಆ ಸಸಿ ತಂದು ಕೊಟ್ಟು ಏನೆಲ್ಲ ಹಾಕಿ ಪ್ರಯತ್ನ ಮಾಡಿದ್ದ ನಮ್ಮಮ್ಮ. ಆ ಮಂಗಳೂರು ಮಲ್ಲಿಗೆ ನಮ್ಮ ಬೆಂಗಳೂರು ಅಂಗಳದಲ್ಲಿ ಬೆಳೀಲಿಲ್ಲ. ಯಾಕಂದರೆ ಅದಕ್ಕೆ ಮಂಗಳೂರಿಂದ ವಾಯುಗುಣ, ಮಂಗಳೂರಿಂದ ಎಲ್ಲ ಗುಣ ಬೇಕಾಗ್ತದೆ. ಆದರೆ ನನಗೆ ಸಂತೋಷ ಆಗೋದೇನು ಅಂದರೆ, ಮೂರು 1000 ಕಿಲೋಮೀಟರ್ ದಾಟಿ ಬಂದರೂ ಕೂಡ ಆ ಕನ್ನಡದ ಸೊಗಟನ್ನು ಉಳಿಸ್ಕೊಂಡಿದ್ದೀರಿ, ಆ ಸಂಭ್ರಮವನ್ನು ಉಳಿಸ್ಕೊಂಡಿದ್ದೀರಿ. ಬಹುಶಃ ನನಗನ್ಸೋ ಮಟ್ಟಿಗೆ ನಾವು ಬೆಂಗಳೂರಲ್ಲಿ ನೆನೆಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಕನ್ನಡವನ್ನು ನೀವು ನೆನೆಸ್ಕೊಳ್ತೀರಿ ಅಂತ ಅನಿಸುತ್ತೆ. ನಿಮಗೆಲ್ಲರೂ ಅಭಿನಂದನೆಗಳನ್ನು ಹೇಳಬೇಕು. ನಮ್ಮೆಲ್ಲರ ಮನಸ್ಸಲ್ಲಿ ಸದಾ ಸ್ಫೂರ್ತಿಯ ಚಿಲುಮೆಯನ್ನ ಸೃಷ್ಟಿಸಿದ ಸಾಧಕ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಗೆ ಕತಾರ್ ಕರ್ನಾಟಕ ಸಂಘ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಕತಾರ್ ಕನ್ನಡ ಸಮ್ಮಾನ ಗೌರವವನ್ನ ಸಲ್ಲಿಸಿದ್ದಾರೆ. ನಿಮ್ಮೆಲ್ಲರ 2 ಕೈನ ಚಪ್ಪಾಳೆಯ ಅಭಿನಂದನೆಯ ಜೊತೆಗೆ ವೇದಿಕೆಯಲ್ಲಿ ಕತಾರ್ ಕನ್ನಡ ಸಮ್ಮಾನ್ ಪ್ರಶಸ್ತಿ ಪ್ರದಾನ ನಡೀತಾ ಇದೆ. ಸಾಧನೆ magician. Whatever I have to do with magic. But before that, I'd like to call my. Before that, I would like to show everyone that I have a magic wand. One magic wand, mantra danda ide. This magic wand does magic. I'll show you how. See, for which I'm going to show you an empty box. And which goes like this. You can see that this is an empty box, and I'm just going to close it, and with the touch of magic, when I do this, and
abracadabra, and magically it's here. And not only that, there is something else as a token of respect to you, sir. That's the first part. Let me see what is one more magical power for which I am going to hand this magic wand to Shri Mr. Vifulji, the Honorable Ambassador sir. And I want you to take the magic wand, hold it in your right hand, and wave it 3 times, and give it up. Yes, that's it. And I kindly request you to hold this part, sir, and lift it up. And I want you to hold this portion of the ribbon and throw it down. And that's it. And ladies and gentlemen, magically something amazing will happen. And at the end of the rainbow, which we call it, we'll find something. Can you please open it and show it to everyone? And that is Sri Ganga.